ಯಾರಿಗೆ ವಿದ್ಯೆ ಇರುತ್ತದೋ ಅಂತಹ ವ್ಯಕ್ತಿಗೆ ಸಾಮಾನ್ಯವಾಗಿ ವಿನಯ ಇರುತ್ತದೆ ಎಂದು ಜಗಳೂರು ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಹೇಳಿದರು. ಜಗಳೂರು ಪಟ್ಟಣದ ಶಾಸಕರ ನಿವಾಸದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಜಾಗೃತ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ, ಸ್ಥಾನಮಾನ ಸಿಗಬೇಕು ಎಂದರೆ ಮೊದಲು ವಿದ್ಯೆಯನ್ನು ಕಲಿಯಬೇಕು. ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿದಾಗ ಅವರು ಸಮಾಜದಲ್ಲಿ ಉತ್ತಮ ಮನುಷ್ಯರಾಗುತ್ತಾರೆ. ಇದಕ್ಕೆ ಮೂಲ ಕಾರಣ ವಿದ್ಯೆ ಎಂದರು. ರಾಜ್ಯಾದ್ಯಂತ ಮನೆಗೊಂದು ಗ್ರಂಥಾಲಯ ಎಂಬ ಯೋಜನೆ ತುಂಬಾ ಉಪಯುಕ್ತವಾಗಿದ್ದು ಅದನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಮನೆಗಳಲ್ಲಿ ಗ್ರಂಥಾಲಯ ನಿರ್ಮಿಸಿಕೊಂಡು ಪುಸ್ತಕಗಳ ಮೂಲಕ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾಕ್ಟರ್ ಮಾನಸ, ಯಮನೂರಪ್ಪ, ಕೆಂಚಪ್ಪ, ಎನ್.ಟಿ. ಯರ್ರಿಸ್ವಾಮಿ, ಕೆ.ಬಿ. ಕಿರಣ್ ಸಿಂಗ್ ಸೇರಿದಂತೆ ಅನೇಕರಿದ್ದರು. ಜೀವಿತ ಕಾಲದಲ್ಲಿ ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗ್ತಾನೆ ಅನ್ನೋದು ತಿಳ್ಕೊಂಡಿದ್ವಿ. ಅದಾದ್ಮೇಲೆ ಹುಟ್ಟಿದ ಮನುಷ್ಯ ಸಮಾಜದಲ್ಲಿ, ನೆರೆಹೊರೆಯಲ್ಲಿ, ತಂದೆ ತಾಯಿಗೆ, ಹುಟ್ಟಿದ ಊರಿಗೆ, ಸಮಾಜಕ್ಕೆ ಯಾಗಿರಬೇಕು ಅನ್ನೋಂಥದ್ದು ಬಹಳ ಜನ ಹಿರಿಯರು ತಮ್ಮ ಅನುಭವದ ಮಾತುಗಳಲ್ಲಿ ಹೇಳ್ತಾರೆ. ಆದರೆ ಎಷ್ಟು ಪ್ರಮಾಣದಾಗ ನಾವು ಸರಿ ಇದ್ದೀವಿ? ಯಾಕೆ ಸರಿ ಇಲ್ಲ? ಸರಿ ಇರಬೇಕಾದ್ರೆ ಕೆಲವರು ಸರಿ ಇದ್ದಾರೆ, ಕೆಲವರು ಸರಿ ಇಲ್ಲ. ಇವ್ರು ಯಾಕೆ ಸರಿ ಇದ್ದಾರೆ, ಅವ್ರು ಯಾಕೆ ಸರಿ ಇಲ್ಲ? ಇದು ನಮಗೆ ಯಕ್ಷ ಪ್ರಶ್ನೆಯಾಗಿದೆ. ಇದು ಯಕ್ಷ ಪ್ರಶ್ನೆ ಏನಲ್ಲ, ಅದಕ್ಕೆ ಬೇಕಾಗಿರೋದು ವಿದ್ಯೆ. ವಿದ್ಯೆ ದದಾತಿ ವಿನಯ. ಯಾರಿಗೆ ವಿದ್ಯೆ ಇರುತ್ತದೋ ಸಹಜವಾಗಿ ಆ ವ್ಯಕ್ತಿ ಸಮಾಜದಲ್ಲಿ ವಿನಯವಂತನಾಗಿರ್ತಾರೆ. ಉದಾಹರಣೆಗೆ ನಾವೆಲ್ಲ ಗ್ರಾಮೀಣ ಬದುಕು ನಮಗೆ ಚೆನ್ನಾಗಿ ಗೊತ್ತು. ಬರಬೇಕಾದ್ರೆ ಇಬ್ಬರು ಜಗಳ ಆಡ್ತಾರಂತ ಇಟ್ಕೊಳ್ಳಿ. ಇಬ್ಬರು ವಿದ್ಯಾವಂತರು ಜಗಳ ಆಡಿದ್ರೆ ಅವನಿಗೊಂದು ಹೊಡೆದು ಇವನಿಗೊಂದು ಹೊಡೆದು ಕಳಿಸ್ಕೊಡ್ತಾರೆ ಹಿರಿಯರು, ಆ ದಾರಿ ಹೋಗ್ರು. ಇಬ್ಬರು ಜಗಳಾಡಂತರಲ್ಲಿ ಒಬ್ಬ ತಿಳಿದಂತವನು ವಿದ್ಯಾವಂತ, ಇನ್ನೊಬ್ಬನು ದಡ್ಡ ಇದ್ರೆ ತಪ್ಪು ದಡ್ಡಂದಾಗಿದ್ರು ಅವ್ರು ಹೇಳೋದು ಯಾರಿಗೆ ಬೈತಾರಂದ್ರೆ ತಿಳಿದಂತವ್ರಿಗೆ, ವಿದ್ಯಾವಂತರಿಗೆ. ಅಲ್ಲೋ ನಿನ್ನೇನಂತಾರೆ ಅವನ್ನೇನಂತಾರೆ ಅಂತ ಹೇಳಿ ಇವನಿಗೆ ತಿಳುವಳಿಕೆ ಹಸ್ತಿಗೆ ನೀನು ತಪ್ಪು ಮಾಡಬಾರ್ದು, ತಪ್ಪು ಮಾಡೋದು ತಿಳುವಳಿಕೆ ಇಲ್ದಂದ ಅವನ ಜನ್ಮಸಿದ್ಧ ಹಕ್ಕು, ನಿಂದಲ್ಲ ಅನ್ನಂತ ಮಾತನ್ನ ಹೇಳ್ತಾರೆ. ಹಾಗಾದ್ಮೇಲೆ ವಿದ್ಯೆ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರ. ವಿದ್ಯೆಯಿಂದ ಅವನ ವಿನಯ ಬಂದರೆ ಸಹಜವಾಗಿ ಕಟ್ಟ ಕಡೆ ದಲಿತರ ಹುಡುಗ ವಿದ್ಯೆ ಕಲಿತು ಅವನು ಹೋದ್ರೆ ಅವ್ರನ್ನ ಯಾರನ್ನು ಒಳಗೆ ಬಿಟ್ಕೊಳ್ದರು, ಆ ಹುಡುಗ ವಿದ್ಯೆ ಕಲ್ತಿದ್ದಾನಲ್ಲ ಎಷ್ಟು ಚಂದ ಅದನೆ ಅಂತೇಳಿ ಅವನ್ನ ಸಮಾಜದಲ್ಲಿ ಗೌರವ ಕೊಡ್ತಾರೆ. ಅದಾದ ಮೇಲೆ ವಿದ್ಯೆಯಲ್ಲಿ ಸಮಾಜದಲ್ಲಿ ನಮಗೆ ಗೌರವ ಬರಬೇಕು, ಸ್ಥಾನಮಾನ ಬರಬೇಕು, ನಮ್ಮನ್ನ ಎಲ್ಲರೂ ಇಷ್ಟಪಡಬೇಕು, ಪ್ರೀತಿಸಬೇಕು. ಇವೆಲ್ಲ ಆದಮೇಲೆ ಸಹಜವಾಗಿ ನಮ್ಮ ದೈನಂದಿನ ಬದುಕು ಚೆನ್ನಾಗಿರಬೇಕಾದ್ರೆ ಆರ್ಥಿಕ ಅಗತ್ಯತೆ ಇರ್ತದೆ. ಆ ಆರ್ಥಿಕನೂ ನಮಗೆ ಬರ್ತದೆ. ಬಂದಾದ್ಮೇಲೆ ನಮಗೆ ನೆಮ್ಮದಿ ಬೇಕು, ನೆಮ್ಮದಿ ಸಿಗ್ತದೆ. ಕೊನೆಯದಾಗಿ ಧರ್ಮ, ಈ ರೀತಿಯಾಗಿ ದೇವರಲ್ಲಿ ಒಳ್ಳೆಯದನ್ನಂತ ಒಂದು ಕೊನೆಯ ಸಿಗ್ತದೆ. ವಿನಯ, ಸ್ಥಾನಮಾನ, ಹಣ, ತಂದೆ ತಾಯಿಗೆ ಮತ್ತು ಆ ಸಮಾಜಕ್ಕೆ ಗೌರವ, ಕೊನೆಯದಾಗಿ ನೆಮ್ಮದಿಯ ಜೀವನ, ಇವೆಲ್ಲವೂ ಒಂದೊಂದಾಗಿ ಬರ್ತವೆ. ಇದನ್ನು ಇನ್ನೂ ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಹಾಲಿನಲ್ಲಿ ಏನೇನಿದೆ ಅಂತ ಹೇಳಿದರೆ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಮೊಸರು ಇವಕ್ಕೆಲ್ಲ ಮೂಲ ವಸ್ತುವಾಗಿರೋದು ಹಾಲು. ಹಾಗಾದರೆ ಕರದ ಹಾಲನ್ನು ಹಂಗೆ ಇಟ್ಟರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಸರು,
ನಮಗೆ ಬೇಕಾಗಿರ್ತಕ್ಕಂಥ ಮಜ್ಜಿಗೆ, ಬೆಣ್ಣೆ, ತುಪ್ಪ ಯಾವೂ ಸಿಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಸಂಸ್ಕಾರ ಕೊಡ್ತಾ ಹೋಗ್ಬೇಕು. ಕರೆದ ಹಾಲನ್ನು ಕಾಯಿಸ್ಬೇಕು. ಕಾಯಿಸಾದ್ಮೇಲೆ ಕೆಲವು ಗಂಟೆ ಎಪ್ಪಾಕಿ ಬಿಡಬೇಕು, ಕಡಿಬೇಕು. ಕಡದಾದ್ಮೇಲೆ ಮೊಸರನ್ನ ಕಡ್ದಾದ್ಮೇಲೆ ಬೆಣ್ಣೆ, ಮಜ್ಜಿಗೆ ಬರ್ತದೆ. ಮತ್ತೆ ಬೆಣ್ಣೆಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಆಗ್ತದೆ. ಇದು ಎಷ್ಟು ಕಟು ಸತ್ಯನೋ, ಇಂಥ ಒಟ್ಟಾಗಿರ್ತಕ್ಕಂಥ ಮಾಂಸದ ಮುದ್ದೆಯಾಗಿರ್ತಕ್ಕಂಥ ತಾಯಿಯ ಗರ್ಭದಲ್ಲಿ ನವಮಾಸಗಳನ್ನು ಒತ್ತು ಬಂದು ಈ ಜಗತ್ತಿಗೆ ಬಂದಾಗ ದಿನೇ 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 ಅವನಿಗೆ ಸಂಸ್ಕಾರ ಕೊಟ್ಟಂಗಲ್ಲ. ಹಾಲಾಗಿದ್ದದ್ದು ಕೊನೆಯದಾಗಿ ಎಲ್ಲ ಉಪ ಉತ್ಪನ್ನಗಳನ್ನು ಕೊಟ್ಟು ತುಪ್ಪ ಆಗ್ತದೋ ಅದೇ ರೀತಿಯಾಗಿ ಮಾಂಸದ ಮುದ್ದೆಯಾಗಿರ್ತಕ್ಕಂಥ ಈ ಕೂಸು ಮುಂದೆ ಈ ರೀತಿಯಾಗಿ ಮನುಷ್ಯ ನರ ಹರ ಆಗ್ತಾನೆ. ಆಗೋದಕ್ಕೆ ಮೂಲ ಕಾರಣ ಶಿಕ್ಷಣ ಅನ್ನೋಂಥದ್ದು, ಪುಸ್ತಕ ಅನ್ನೋಂಥದ್ದು. ಅದಕ್ಕೋಸ್ಕರನೇ ಆ ಪುಸ್ತಕದ ಸಂಗ್ರಹವೇ ಗ್ರಂಥಾಲಯ. ಅಂಥ ಗ್ರಂಥಾಲಯದ ಕೇವಲ ಎಲ್ಲೋ ಒಂದು ಸರ್ಕಾರ ಒಂದು ಆಫೀಸ್ ಮಾಡಿ, ಒಂದು ಇಲಾಖೆ ಮಾಡಿ, ಅವ್ರ ಪುಸ್ತಕವನ್ನು ಕೊಡೋದು ತಗೊಳ್ಳೋದನ್ನು ಮಾಡೋಂಥ ಒಬ್ಬ ಅಧಿಕಾರಿಯನ್ನು ನೇಮಿಸಿ ರಾಜ್ಯಾದ್ಯಂತ ಮಾಡಿರೋದು ನಿಮಗೆಲ್ಲ ಗೊತ್ತು. ಆದರೆ ಅಲ್ಲಿರ ಗ್ರಂಥಾಲಯಕ್ಕೆ ಯಾರು ಹೋಗ್ತಾರೆ? ಅದಾಗ ಬೇಡ, ಮನೆಯೇ ಗ್ರಂಥಾಲಯ ಮಾಡ್ಕೊ, ಮನೆಗೊಂದು ಗ್ರಂಥಾಲಯವನ್ನು ಮಾಡುವನ್ನಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ನಮ್ಮ ಘನ ಸರ್ಕಾರದ ಕೆಲಸವನ್ನು ಮಾಡಿ, ಅದಕ್ಕೆ ಒಂದು ಸಚಿವಾಲಯವನ್ನು ಮಾಡಿ, ಅದಕ್ಕೆ ಒಬ್ಬ ಅಧಿಕಾರಿಗಳನ್ನು ನೇಮಿಸಿ, ಅಧ್ಯಕ್ಷರನ್ನು ನೇಮಿಸಿ ಕೊಟ್ಟಿದ್ದಾರೆ. ಇಂಥವಾದ ಎಷ್ಟೋ ಸಚಿವಾಲಯಗಳು, ಪ್ರಾಧಿಕಾರಿಗಳು, ಅದಕ್ಕೊಬ್ಬ ಅಧ್ಯಕ್ಷರಿದ್ದಾರೆ. ಅವರು ಏನೇನು ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆದರೆ ನಮ್ಮ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮನೆಗೆ ಬಂದು ಮನೆಯನ್ನು ಚೆಕ್ ಮಾಡಿ ಎಲ್ಲೆಲ್ಲಿ ಏನಿದೆ, ಇದರ ಪ್ರಯೋಜನ ಏನು ಅನ್ನೋಂಥ ಕೆಲಸವನ್ನು ಮಾಡೋಂಥ ಮಾನಸರವರು ಮಾನಸ ಸರೋವರವಾಗಿ ಕರ್ನಾಟಕ ರಾಜ್ಯದ ತುಂಬ ಹರಿತದೆ. ಸರೋವರದ ಕೆಲಸ ನಿಂತದ ನೀರಲ್ಲ, ಹರಿಯೋದು. ಬರೀ ಹರ್ಕೊಂಡು ಹೋಗಲ್ಲ, ಇದ್ದ ಕಲ್ಮಶವನ್ನು ಕಚ್ಕೊಂಡೋಗಿ ತಗೊಂಡೋಗಿ ಅಲ್ಲಿಗೆ ಬಿಟ್ಟು ನಮ್ಮ ಬದುಕನ್ನು ಬಂಗಾರವನ್ನು ಮಾಡಿ ಅಂತ ಮಾನಸ ಜೊತೆಗೆ ಮಾನಸ ಸರೋವರವಾಗಿ ಅವರು ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಂಥ ಸರ್ಕಾರದ